ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಪೂನಂ. ನನ್ನ ಚಾನೆಲ್ ಹೆಸರು ಮಾಡರ್ನ್ ಪೇರೆಂಟಿಂಗ್. ಫಸ್ಟ್ ಟೈಮ್ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮಹಾಭಾರತದಲ್ಲಿ ನಮಗೆ 4 ಮೇನ್ ಪಾಠಗಳಂದ್ರೆ ಆಸ್ ಪೇರೆಂಟ್ಸ್ ಪೋಷಕರಾಗಿ ಕಲಿಬಹುದು. ಅದು ಯಾವ್ದಂದ್ರೆ ಇವತ್ತು ನೋಡೋಣ. ಫಸ್ಟ್ ಯಾವ್ದೆಲ್ಲ ಯುಗಗಳಿದೆ ನಮ್ಗೆ ಫಸ್ಟ್ ಅದ್ ಗೊತ್ತಾಗ್ಬೇಕು. ಫಸ್ಟ್ ಯುಗ ಬಂದು ಸತ್ಯುಗ, ಸೆಕೆಂಡ್ ಅಂದ್ರೆ ಎರಡನೇದು ತ್ರೇತಾಯುಗ. ತ್ರೇತಾಯುಗ ಯಾವ್ದಂದ್ರೆ ಅದರಲ್ಲಿ ರಾಮಾಯಣ ನಡೆದಿರೋದು. ಮೂರನೇದು ಅಂದ್ರೆ ದ್ರೌಪದಿ ಯುಗ ಅಲ್ಲಿ ಮಹಾಭಾರತ. ಆಮೇಲೆ ಈಗಿರೋದು ಕಲಿಯುಗ. ಸೊ ಈಗ ಹೆಂಗಂದ್ರೆ ಫಸ್ಟ್ ಏನಾಗಿದೆ ಅಂದ್ರೆ ಈ ಕಲಿಯುಗ ಮತ್ತೆ ದ್ರೌಪದಿ ಯುಗ ಮುಗಿತಾ ಇರುವಾಗ ಅಂದ್ರೆ ಅದು ಮುಗಿಬೇಕಾಗಿದ್ದು 9ನೇ ದಿವಸ ಮುಗ್ದಿರೋದು. ನಿಮ್ಗೆ ಗೊತ್ತಲ್ಲ, ಕುರುಕ್ಷೇತ್ರ ವಾರ್ ಅಂದ್ರೆ ಬ್ಯಾಟಲ್ ಇದು ನಡೀತಾ ಇರುತ್ತೆ. ಇಬ್ರು ಮಧ್ಯ, ಕೌರವ ಮತ್ತೆ ಪಾಂಡವ ಮಧ್ಯ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧ 9ನೇ ದಿವಸ ಮುಗಿಯಷ್ಟರಲ್ಲೇ ಕಲಿಯುಗ ಶುರು ಆಗ್ಬೇಕಾಗಿತ್ತು. ಬಟ್ ಶ್ರೀಕೃಷ್ಣ ಅವ್ರು ಏನ್ ಮಾಡಿದ್ದಾರೆ, ಅವ್ರ ಪವರ್, ಅವ್ರ ಹತ್ರ ಇರುವ ಶಕ್ತಿ ಗೊತ್ತಲ್ವಾ ನಮ್ಗೆ ಅವ್ರ ದೇವರು ಅಂತ. ನಾವು ದೇವ್ರು ಅಂತ ಪೂಜೆ ಮಾಡ್ತೀವಿ. ಅವ್ರ ಹತ್ರ ಇರುವ ಶಕ್ತಿ, ಅದರಲ್ಲಿ ಅವರು ಕಲಿಯುಗನ ಒಂದು 9 ದಿವಸ ಇನ್ನು ತಳ್ಳ ಹಾಕಿದ್ದಾರೆ. ಅಂದ್ರೆ ದ್ರೌಪದಿ ಯುಗನೇ ನಡೆಯಲಿ ಅಂತ. ಈ ಸ್ಟೋರಿ ಎಲ್ಲ ನನಗೆ ಗೊತ್ತಾಗಿರೋದು, ಓದಿರೋದು, ನಾನು ಕಲ್ತಿರೋದು ಎಲ್ಲ ಉದ್ಧವ ಗೀತಾ ಮತ್ತೆ ಭಗವದ್ಗೀತೆಯಲ್ಲಿ. ಈ ಏನಾರ ನಾನು ಇವಾಗ ಹೇಳ್ತಾ ಇದ್ದೀನಿ ರೆಫರೆನ್ಸ್ ಉದ್ಧವ ಗೀತಾ ಮತ್ತೆ ಭಗವದ್ಗೀತಾ, ಅದ್ರ ರೆಫರೆನ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ನೋಡಿ. ಏನಾರು ಇದ್ರೆ ಮಾತು, ಏನಾರು ಕಮೆಂಟ್ಸ್ ಏನಾದ್ರೆ ಫೀಡ್ಬ್ಯಾಕ್ ಇದ್ರೆ ಪ್ಲೀಸ್ ಮೆಸೇಜ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ. ಸೊ ಹೋಗೋಣ ಪುನಃ ಸ್ಟೋರಿಗೆ. ಶ್ರೀಕೃಷ್ಣ ಅವರು 9 ದಿವಸ ಇನ್ನು ತಳ್ಳಿ ಹಾಕಿರ್ತಾರೆ. ನಿಮ್ಗೆ ಗೊತ್ತಲ್ವಾ, ಕುರುಕ್ಷೇತ್ರ ವಾರ ನಡೆದಿರೋದು ಅಂದ್ರೆ ಯುದ್ಧ ನಡೆದಿರೋದು 18 ದಿವಸ ಆದ್ಮೇಲೆ ಮುಗ್ದೋಗುತ್ತೆ. ಮುಗ್ದಾದ್ಮೇಲೆ ಶ್ರೀಕೃಷ್ಣ ಅವ್ರ ಹತ್ರ ಹೋಗ್ಬಿಟ್ಟು ಈ 4 ಪಾಂಡವರು, 5 ಇರೋದಿಲ್ಲ, ಯುಧಿಷ್ಠಿರ ಇರೋದಿಲ್ಲ ಆ ಹೊತ್ತಲ್ಲಿ. ಪಾಂಡವಲ್ಲಿ ಇವರು ಅರ್ಜುನ್, ನಕುಲ್, ಸಹದೇವ್ ಮತ್ತೆ ಭೀಮ್, ಇವ್ರು 4 ಜನ ಹೋಗ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಕೇಳ್ತಾರೆ, ನೆಕ್ಸ್ಟ್ ಏನಾಗುತ್ತೆ ಕಲಿಯುಗಲ್ಲಿ, ಯಾವುದು ಏನಾಗಬಹುದು, ನಮ್ಗೆ ಏನಾಗುತ್ತೆ ಅಂತ. ಅಂದ್ರೆ ತುಂಬಾ ಕ್ವಶನ್ಸ್, ತುಂಬಾ ಮನ್ಸಲ್ಲಿ ಗೋಧುಲ, ಅಂದ್ರೆ ಹೇಳ್ತೀವಲ್ಲ ಏನಪ್ಪಾ ನೆಕ್ಸ್ಟ್ ಏನು ಅಂತ ಆತರ ಹೋಗ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಶ್ರೀಕೃಷ್ಣ ಅವ್ರು ಹೇಳ್ತಾರೆ, ನಿಮಗೆ ಎಲ್ಲ ಏನಾಗುತ್ತೆ ಅಂತ ಬಾಯಿ ಮಾತ್ಲಿ ಹೇಳೋ ಬದಲು ನಾನು ನಿಮಗೆ ಬಾಣಗಳನ್ನ ಬಿಟ್ಟು ನಿಮ್ಗೆ ನೀವೇ ಕಣ್ಣಾರೆ ನೋಡಿ ಏನಾಗುತ್ತೆ ಅಂತ ಹೇಳ್ಕೊಂಡು ಆಮೇಲೆ ನಂಗೆ ಬಂದು ಹೇಳಿ ಅಂತ. ಸೊ 4 ದಿಕ್ಕಲ್ಲಿ ಶ್ರೀಕೃಷ್ಣ ಅವರು ಬಾಣಗಳನ್ನ ಗುರಿ ಮುಟ್ಟಿಸ್ತಾರೆ. ಫಸ್ಟ್ ಹೋಗುತ್ತೆ ಇವರು ಅರ್ಜುನ್ ಅವ್ರಿಗೆ ಫಸ್ಟ್ ಬಾಣ ಸಿಗುತ್ತೆ. ಅವ್ರು ಅರ್ಜುನ ಹುಡ್ಕೊಂಡು ಬಾಣ ಅಲ್ಲಿ ನೋಡುವಾಗ ಒಂದು ಗಿಳಿಮರಿ, ಅಂದ್ರೆ ಸ್ಪ್ಯಾರೋ ಅಂತ ಹೇಳ್ಬೋದು, ಅಂದ್ರೆ ಗುಬ್ಬಚ್ಚಿ. ಸ್ಪ್ಯಾರೋ ಅಂದ್ರೆ ಚೆನ್ನಾಗಿ ಹಾಡ್ತಾ ಇರುತ್ತೆ. ಬಟ್ ಹಾಡ್ತಾ ಏನ್ ಮಾಡುತ್ತೆ, ಹೋಗಿ ಜೋರಾಗಿ ಜೀವ ಇರುವ ಮೊಲಕ್ಕೆ ಹೋಗ್ಬಿಟ್ಟು ಕಚ್ಚತ್ ಶುರು ಮಾಡುತ್ತೆ. ಅವಾಗ ಅದನ್ನ ನೋಡ್ಬಿಟ್ಟು ಅವ್ನ ಮನ್ಸಿಗೆಲ್ಲ ಒಂಥರ ಆಗ್ಬಿಟ್ಟು ಆ ಬಾಣ ತಗೊಂಡ್ ಬಂದ್ಬಿಟ್ಟು ಶ್ರೀಕೃಷ್ಣನ್ಗೆ ಹೇಳ್ತಾರೆ. ಶ್ರೀಕೃಷ್ಣ ಅವರೇ ನೋಡಿ, ಈ ತರ ನಂಗೆ ಬಾಣ ಸಿಕ್ಕಿದೆ, ಹಿಂಗಾಯ್ತು ಅಂತ ಹೇಳ್ಕೊಂಡು. ಅಷ್ಟೊತ್ತಿಗೆ ಶ್ರೀಕೃಷ್ಣ ಅಂತ, ಹೌದು ಇದೇ ಆಗೋದು, ಕಲಿಯುಗಲಿ ಇದೇ ಆಗೋದು. ಚೆನ್ನಾಗಿ ಮಾತಾಡ್ತಾರೆ, ಸ್ವೀಟಾಗಿ ಮಾತಾಡ್ತಾರೆ, ಬಟ್ ಹಿಂದೆ ಏನೆಲ್ಲೋ ಹೇಳ್ತಾ ಇರ್ತಾರೆ. ಸ್ವೀಟ್ ಟಾಕಿಂಗ್ ಪೀಪಲ್ ಅಂತ ಹೇಳ್ತೀವಲ್ಲ, ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಅದು ಆಗುತ್ತೆ. ಇನ್ನೊಂದೇನಂದ್ರೆ ಚೆನ್ನಾಗಿ ಮಾತಾಡ್ಬಿಟ್ಟು ನಿಮ್ನ ಯಾಮರ್ಸ್ಕೊಂಡು ನಿಮ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಇರುವ ಮಕ್ಕಳಿಗೆ, ಈ ಕಾಲದ ಮಕ್ಕಳಿಗೆ ನಾವು ಆಸ್ ಪೋಷಕರು, ಆಸ್ ಪೇರೆಂಟ್ಸ್ ಕಲಿಸ್ಬೇಕಾಗಿರೋದು ಇದೆ. ದಯವಿಟ್ಟು ಮಕ್ಕಳೇ, ಚಾಕ್ಲೇಟ್ ಕೊಟ್ರೆ, ಸ್ವೀಟ್ ಕೊಟ್ರೆ ನಾನು ಹೋಗ್ತೀನಿ, ಲಾಲಿಪಾಪ್ ಕೊಟ್ರೆ ನಾನು ಹೋಗ್ತೀನಿ, ಅವ್ನು ನನಗೆ ಇಲ್ಲಿ ಕರ್ಕೊಂಡು ಹೋಗ್ತಾನೆ ನಾನು ಹೋಗ್ತೀನಿ, ಆ ಅಂಕಲ್ ನಂಗೆ ಇದು ಕೊಡ್ತಾರೆ ಅದು ಕೊಡ್ತಾರೆ ಹಂಗೆ ಅಂತ ಹೇಳ್ಕೊಂಡು ಮಕ್ಕಳಿಗೆ ಅದು ಬುದ್ಧಿ ಪಾಠ ನಾವೇ ಹೇಳ್ಬೇಕು. ಏನಂದ್ರೆ ಯಾರು ಅಪರಿಚಿತರು ಅಂದ್ರೆ ಸ್ಟ್ರೇಂಜರ್ಸು ಇಂಥವ್ರು ಇರ್ತಾರಲ್ವಾ, ಅಂದ್ರೆ ಫಸ್ಟ್ ಟೈಮ್ ಯಾರೋ ಸಿಕ್ಕಿದವರು ಅಥವಾ ಯಾರಾದ್ರೂ ನಾನು ಚಾಕ್ಲೇಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ಬಿಡೋದಲ್ಲ ಅವ್ರ ಜೊತೆ. ಅದು ಮಾತ್ರ ಅಲ್ಲ, ದೊಡ್ಡವ್ರು ಆಗ್ತಾ ಫ್ರೆಂಡ್ ಸರ್ಕಲ್ ಅವ್ರು ಹೆಂಗಿರ್ತಾರೆ ಅವ್ರ ಜೊತೆ ಹುಷಾರಾಗಿರ್ಬೇಕು. ನೆಕ್ಸ್ಟ್ ಇನ್ ಸ್ವಲ್ಪ ದೊಡ್ಡವರಾದ್ಮೇಲೆ ಆಫೀಸ್ ಪಾಲಿಟಿಕ್ಸ್ ಅದಲ್ಲಿನೂ ಹುಷಾರಾಗಿರ್ಬೇಕು. ಚೆನ್ನಾಗಿ ಮುಂದೆ ಮಾತಾಡ್ತಾರೆ, ಬಟ್ ಹಿಂದೆ ಹುಷಾರಾಗಿರ್ಬೇಕು. ಸೊ ಆ ಬುದ್ಧಿ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿತ್ತು. ಅಂದ್ರೆ ಏನಂದ್ರೆ ಗೇಜ್ ಮಾಡೋದು, ಹೇಳ್ತೀವಲ್ವಾ ನಾವು, ತೂಕ ಹಾಕ್ಬೇಕು. ಅವ್ನು ಏನ್ ಮಾತಾಡ್ತಾನೆ ನಿಜವಾಗ್ಲೂ ಅವ್ನು ಅದೇನಾ, ಅವ್ನು ಹೇಳ್ತಾ ಇರೋದು ನಿಜವಾಗ್ಲೂ ಹಂಗೇನಾ, ನೀನ್ ಚೆನ್ನಾಗಿದ್ಯಾ, ನೀನ್ ಹಿಂಗಿದ್ಯಾ ಹಂಗಿದ್ಯಾ, ಬಟ್ ನಿಜವಾಗ್ಲೂ ಹಂಗೇನಾ, ಅದ್ ನೋಡ್ಬೇಕು. ಅದು ಒಂದು ಫಸ್ಟ್ ಬಾಣಲ್ಲಿ ಕಲ್ತಿರೋ ಪಾಠ ಅರ್ಜುನ ಹೇಳ್ತಾ ಇದ್ದ. 2ನೇ ಬಾಣ ಎಲ್ಲಿ ಬೀಳುತ್ತೆ ಅಂದ್ರೆ, ಒಂದು ಹಸು ಜಸ್ಟ್ ಮರಿ ಹಾಕುವಂಥದ್ದಿರುತ್ತೆ, ಅಷ್ಟೊತ್ತಿಗೆ ಅದು ಆ ಬಾಣ ಅಲ್ಲಿ ಬೀಳುತ್ತೆ. ನಕುಲ್ ನೋಡ್ತಾನೆ. ನಕುಲ್ ಈ ಬಾಣನ ನೋಡ್ಬಿಟ್ಟು ಅವನ್ಗೆ ಬಾಣ ಎತ್ತೋಕೆ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಹಸು ಅದ್ರ ಮರಿನ
ನೆಕ್ಕದ್ ಸ್ಟಾರ್ಟ್ ಮಾಡುತ್ತೆ. ಪ್ರೀತಿಲಿ ನೆಕ್ತಾ 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 ಎಷ್ಟು ನೆಕ್ಕದ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ರಕ್ತ ಬರೋದ್ ಸ್ಟಾರ್ಟ್ ಆಗೋಗುತ್ತೆ. ಅದ್ ನೋಡಿ ಅಕ್ಕಪಕ್ಕದವರೆಲ್ಲ ಏನ್ ಇಷ್ಟೊಂದು ಮಾಡ್ತಾ ಇದೆ, ಏನ್ ಯಾಕೆ ಹಿಂಗೆ ನೆಕ್ತಾ ಇದೆ ಅಂತ ಹೇಳಿ, ಏನ್ ಇಷ್ಟೊಂದು ನೆಕ್ತಾ ಇದೆ, ಪ್ರೀತಿ ಮಾಡ್ತಾ ಇದೆ ಅಂತ. ಅದು ಪ್ರೀತಿ ಅಂತ ತೋರ್ಸ್ಕೊಳಕ್ಕೆ ಹಂಗ್ ನೆಕ್ತಾ ಇದೆ. ಅದೇ ಬಾಣನ ನಕುಲ್ ತಗೊಂಡೋಗಿ ಶ್ರೀಕೃಷ್ಣಂಗೆ ತೋರಿಸ್ತಾನೆ. ಶ್ರೀಕೃಷ್ಣ ಹೇಳ್ತಾರೆ, ಇದು ನೆಕ್ತಾ ಇದ್ದಾನಲ್ವಾ, ಹಸು ನೆಕ್ತಾ ಇರೋದು ಅದ್ರ ಮರಿನ, ಇದೇ ಬರೋದು ನಮ್ಮ ನೆಕ್ಸ್ಟ್ ಜನರೇಷನ್ ಅಂದ್ರೆ ಬರುವ ಕಲಿಯುಗದ ಪೋಷಕಗಳಿಗೆ ಬುದ್ಧಿ ಕಲಿಸ್ಬೇಕಾಗಿರೋ ಪಾಠ. ಏನಂದ್ರೆ ಅವ್ರು ಅತಿಯಾಗಿ ಪ್ರೀತಿ ಮಾಡಿ ಅವ್ರನ್ನ ಎಷ್ಟೊಂದು ಅತಿ ಪ್ರೀತಿ ಮಾಡ್ಬಿಡ್ತಾರ ಅಂದ್ರೆ ಹಿಂಗೆ ಸಾಕಿ 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 ಹೊರಗಡೆ ಲೋಕನೇ ನೋಡಿರಲ್ಲ, ಹೊರಗಡೆದು ಸಂಸಾರ ಜ್ಞಾನ ಹೇಳ್ತೀವಲ್ಲ, ಲೋಕದ ಜ್ಞಾನನೇ ಇರೋದಿಲ್ಲ ಅಂತ. ಆ ಮಗುಗೆ ಏನು ಗೊತ್ತಿರಲ್ಲ, ಹೊರಗಡೆ ಹೋದ್ರೆ ಹಿಂಗಾಗತ್ತೆ ಹಂಗಾಗತ್ತೆ. ಯಾಕೆಂದ್ರೆ ಯಾವಾಗ್ಲೂ ಎಲ್ಲೋದ್ರು ಅಪ್ಪ ಅಮ್ಮನ ಜೊತೆನೆ ಹೋಗೋದು, ಏನ್ ಮಾಡಿದ್ರು ಅಪ್ಪ ಅಮ್ಮನ ಜೊತೆನೆ ಹೋಗೋದು. ಸೊ ಮಗುನ ಸ್ವಲ್ಪ ಅದೇ ಆಗಿ ಬೆಳಿಯಕ್ ಬಿಡಿ. ಏನು ಒಂದ್ ಸ್ವಲ್ಪ ಬೀಳ್ತಾನ, ಬಿದ್ಬಿಟ್ಟು ಎದ್ಬಿಟ್ಟು ಹಿಂಗ್ ಮಾಡ್ಕೊಂಡು ಎದ್ಬಿಡ್ಬೇಕು ಅಷ್ಟೇ, ಆಗೋಯ್ತು. ಅದ್ರಲ್ಲಿ ಏನು ಮಗುಗ್ ನೆಕ್ಸ್ಟ್ ಟೈಮ್ ಗೊತ್ತಾಗೋಗುತ್ತೆ, ನಾನು ಹಿಂಗೆ ಎದ್ರೆ ಬಿದ್ರೆ ನಂಗೆ ನೋವು ಆಗುತ್ತೆ, ಬಿದ್ರೆ ಹಿಂಗೆ ಎದ್ದೇಳ್ಬೇಕು ಅಷ್ಟೇ, ಆಗೋಯ್ತು. ಆ ಪಾಠನ ನಾವು ಕಲಿಸ್ಬೇಕು. ಬಟ್ ಈಗಿರುವ ಮಕ್ಕಳಿಗೆ ಆ ಪೋಷಕರು ಏನಂದ್ರೆ ಅತಿಯಾಗಿ ಪ್ರೀತಿ ಮಾಡಿ 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 ಅದೇ ಕಲಿಯುಗ ಪೋಷಕರು ಮಾಡ್ತಾ ಇರೋ ಕೆಲಸ. ಸೊ ಆದಷ್ಟು ಪ್ರೀತಿ ಎಷ್ಟು ಮಾಡ್ಬೇಕಷ್ಟು ಮಾಡಿ ಬೆಳೆಯಕ್ ಬಿಡಿ. ಇಲ್ಲ ಅಂತ ಹೇಳಿದ್ರೆ ಅವ್ರೊಬ್ರೇ ಹೋಗ್ಲೇಬೇಕಲ್ವಾ, ಇವತ್ತಿಲ್ಲ ನಾಳೆ ಹಕ್ಕಿ ಮರಿ ಹೋಗ್ಲೇಬೇಕಲ್ವಾ, ಗೂಡು ಬಿಟ್ಟು ಹೋಗ್ಲೇಬೇಕಲ್ವಾ, ಅದೇ ಆಗ್ತಾ ಇರೋದು. ಇದು 2ನೇ ಪಾಠ. 3ನೇ ಪಾಠ ಬಂದು ಭೀಮನ್ಗೆ ಸಿಕ್ಕತ್ತೆ ಒಂದ್ ಬಾಣ. ಎಲ್ಲಿ ಸಿಕ್ಕತ್ತೆ ಅಂದ್ರೆ 4 ಉಕ್ಕಿ ಹರಿತಾ ಇರುವ ಬಾವಿಗಳಿರುತ್ತೆ, ಉಕ್ಕಿ ಹರಿತಾ ಇರುತ್ತೆ. ಅದ್ರ ಮಧ್ಯ ಒಂದೇ ಒಂದು ಬಾವಿ, ಅದು ಫುಲ್ ಒಣಗೋಗಿರುತ್ತೆ, ನೀರೇ ಇರೋದಿಲ್ಲ. ಅವನ್ ನೋಡಿ ಫುಲ್ ಒಂಥರ, ಏನಪ್ಪ ಇದು 4 ಬಾವಿ ಉಕ್ಕಿ ಹರಿತಾ ಇದೆ, ಒಂದರಲ್ಲಿ ನೀರಿಲ್ಲ, ಇದೇಂತ ದೃಶ್ಯ ಅಂತ ಹೇಳ್ಕೊಂಡು ಅವನ ಬಾಣನ್ ತಗೊಂಡು ಶ್ರೀಕೃಷ್ಣ ಅಂತ ತಗೊಂಡೋಗ್ತಾನೆ. ಅವಾಗ ಶ್ರೀಕೃಷ್ಣ ಹೇಳ್ತಾರೆ, ಇದೇ ಆಗೋದು ಕಲಿಯುಗದಲ್ಲಿ. ಇದು 3ನೇ ಪಾಠ. ಏನಂದ್ರೆ ನಮ್ಮ ಹತ್ರ ಎಷ್ಟೊಂದು ಇರುತ್ತೆ, ಅಕ್ಕಪಕ್ಕದವ್ರ ಹತ್ರ ತುಂಬಾ ಇರುತ್ತೆ ಅಲ್ವಾ, ಬಟ್ ಒಬ್ಬೊಬ್ರಿಗೆ ಏನೂ ಇರೋದಿಲ್ಲ. ಅಂತವ್ರಿಗೆ ನಾವು ಏನು ಹೆಲ್ಪೇ ಮಾಡಲ್ಲ, ಏನು ನಮ್ಮ ಕೈಲಿ ಆದಷ್ಟು ಮಾಡಲ್ಲ. ಅದು ನಾವು ಮಾಡ್ಬೇಕಾಗಿರೋದು, ನಮ್ಮ ಮಕ್ಳಿಗೆ ಅದು ಕಲಿಸ್ಬೇಕಾಗಿರೋದು. ನಿಮ್ ಕೈಲಿ ಆದಷ್ಟು ಮಾಡಿ. ಬೈ ಚಾನ್ಸ್ ನೀವು ಸ್ಕೂಲ್ಗೆ ಹೋಗಿರ್ತೀರಾ, ಯಾರೋ ಫ್ರೆಂಡ್ ಟಿಫಿನ್ ಬಾಕ್ಸ್ ಬಿದ್ದೋಗಿರುತ್ತೆ, ಅವನ್ಗೇನಿಲ್ಲ ಕೊಡಿ, ಶೇರ್ ಮಾಡಿ. ಏನು ಅರ್ಧ ಹೊಟ್ಟೆ ತಾನೆ, ಅಷ್ಟೇ ತಾನೆ. ಬಟ್ ಅವನ್ಗೆ ಪಾಪ ಏನು ಇರೋದಿಲ್ಲ, ನೀವು ಮಗು ಕೊಡ್ಬೋದಲ್ವಾ, ಮಗುಗೆ ಹೇಳಿ ಕೊಡಿ ಅಂತ. ಅದೆಲ್ಲ ನಾವು ಇದೆಲ್ಲ ಮಗು ಬಂದು ನಿಮ್ಗೆ ಸ್ಕೂಲಿಂದ ಬಂದು ಹೇಳುತ್ತೆ, ಅವ ನೀವು ಹೇಳ್ಬೇಕು ಮಗುಗೆ, ಇದು ನೀನ್ ಈ ತರ ಆದ್ರೆ ಹಿಂಗ್ ಮಾಡ್ಬೇಕು. ಮಾತ್ರ ಇರೋದು ಬರೀ ನಾವು 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 ನಮ್ಮ ಮಕ್ಳಿಗೆ ನಮ್ಮ ಮೊಮ್ಮಕ್ಳಿಗೆ ಅಂತ ಅಲ್ಲ, ಸ್ವಲ್ಪ ಆದಷ್ಟು ಅಕ್ಕಪಕ್ಕದವ್ರಿಗೆ ಯಾರಿಗಾರು ಬೇಕು ಅವ್ರಿಗೆ ಹೆಲ್ಪ್ ಮಾಡಿ. ನಿಮ್ಮ ಹತ್ರ 10 ಸ್ವೆಟರ್ ಇದೆ, ಯಾರೋ ಹೋಗ್ತಾ ಇರ್ತಾನೆ ಚಳಿಗಾಲಲ್ಲಿ ಹಿಂಗೆ ನಡೆಸ್ತಾ ಇಲ್ಲ, ಅಥವಾ 1 ಸ್ವೆಟರ್ ಕೊಟ್ಬಿಡಿ, ಏನಾಗುತ್ತೆ ಕೊಟ್ಬಿಡಿ. ಏನ್ ನಿಮ್ಗೆ 10 9 ಆಗುತ್ತೆ, ಅವ್ನಿಗೆ 1 ಆಗುತ್ತೆ. ಚಳಿಗಾಲದ ಪಾಪ ತಡ್ಕೊಂತಾನೆ, ನಿಮ್ಮ ಹೆಸರು ಹೇಳ್ಕೊಂತಾನೆ. ಇದಾಗೋದು 3ನೇ ಪಾಠ. ಸೊ ಕಲಿಯುಗದಲ್ಲಿ ಇದೇ ಆಗ್ತಾ ಇರೋದು. ಆದಷ್ಟು ಎಲ್ಲ ನನಗೆ ಬೇಕು, ಇದು ನಂಗೆ ಬೇಕು, ಅದು ನಂಗೆ ಬೇಕು, ಅದು ನನಗೆ ಆದಷ್ಟು ಜಾಸ್ತಿ ಬೇಕು. ಇಲ್ಲ, ಕಲಿಸಿ ಮಕ್ಕಳಿಗೆ, ಶೇರ್ ಮಾಡಿ, ಸ್ವಲ್ಪ ಬೇರೆಯವ್ರಿಗೆ ಕೊಡಿ, ಏನಾಗಲ್ಲ. ಸ್ವಲ್ಪ ಬಿಟ್ಕೊಡಿ, ಏನ್ ಆಗಲ್ಲ. 4ನೇ ಬಾಣ ಬಂದು ಸಹದೇವ್ಗೆ ಸಿಗತ್ತೆ. ಎಲ್ಲಿ ಸಿಗತ್ತೆ ಅಂದ್ರೆ ಒಂದು ದೊಡ್ಡ ಕಲ್ಲು ಬಂಡೆ, ದೊಡ್ಡ ರಭಸಕ್ಕೆ, ತುಂಬಾ ವೇಗವಾಗಿ ರಭಸಕ್ಕೆ ಬರ್ತಾ ಇರುತ್ತೆ ಮೇಲಿಂದ, ಬೆಟ್ಟ ಮೇಲಿಂದ ಬರ್ತಾ ಇರುತ್ತೆ. ಅದು ಎಷ್ಟು ಜೋರಾಗಿ ಬರುತ್ತೆ ಅಂದ್ರೆ ಮಧ್ಯದಲ್ಲಿ ಬರುವಂತ ಗಿಡ ಮರ ಸಿಕ್ಕಿರೋ ಕಲ್ಲು ಬಂಡೆ ಎಲ್ಲಾನ ಫುಲ್ ಸರ್ವನಾಶ ಮಾಡ್ಕೊಂಡು ಬರ್ತಾ ಇರುತ್ತೆ. ಬಟ್ ಕೊನೆಗೆ ಮುಗಿತಾ ಇದೆ ಅಂತ ಹೇಳುವಾಗ ಒಂದು ಚಿಕ್ಕದಾಗಿ, ಇಷ್ಟೇ ಚಿಕ್ಕ ಗಿಡ ಅದನ್ನ ತಡೀತೀವಿ. ಸೊ ಅದನ್ನ ನೋಡಿ ಅವನು ಫುಲ್ ಒಂಥರ ಶಾಕ್ ಆಗಿ ಹೋಗ್ತಾನೆ, ಏನಪ್ಪಾ ಇದು ಹಿಂಗಿದೆ ಅಂತ ಹೇಳ್ಕೊಂಡು ಬಾಣನ್ ತಗೊಂಡೋಗಿ ಈ ದೃಶ್ಯನ ಶ್ರೀಕೃಷ್ಣನಿಗೆ ವಿವರಿಸ್ತಾನೆ. ಆಗ ಅದು ಹೇಳಿದ ತಕ್ಷಣ ಶ್ರೀಕೃಷ್ಣ ಅವ್ರು ಹೇಳ್ತಾರೆ, ಇದೇ ಆಗೋದು, ಇದೇ 4ನೇ ಪಾಠ ನೀನ್ ಕಲಿಬೇಕಾಗಿರೋದು. ಅಂದ್ರೆ ಕಲಿಯುಗಲ್ಲಿ ಆಗುವಂಥದ್ದು ಏನಂದ್ರೆ ಈ ಕಾಲದ ಪೋಷಕರು ಕಲಿಬೇಕಾಗಿರೋದು. ನಾವು ಎಷ್ಟೊಂದ್ಸರಿ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲಪ್ಪ, ನನ್ಗೆ ಆಗಲ್ಲ ಅಂತ ಹೇಳ್ಕೊಂಡು ನಾವು ಬಿಟ್ಬಿಡ್ತೀವಿ. ಬಟ್ ಆ ಹೋಪ್ನ ಬಿಡಬಾರ್ದು. ಆಗುತ್ತೆ, ಇನ್ನೊಂದು ಟ್ರೈ ಮಾಡೋಣ, ಲಾಸ್ಟ್ಲಿ ಆಗುತ್ತೆ, ಓಕೆ ಆಗುತ್ತೆ 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 ಅಂತ ಹೋಪ್ ಅದಿದೆ ಅಲ್ವಾ. ಅದಕ್ಕೆ ನಾವು ದೇವ್ರ ನಾಮ, ದೇವ್ರ ಹೆಸರು ಅಂತ ಹೇಳ್ತೀವಿ. ಅದೇ ನಮ್ಮ ನಂಬಿಕೆ. ನಾವು ಆಗುತ್ತೆ, ಆ ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಆಗುತ್ತೆ ಅಂದ್ರೆ ಆಗುತ್ತೆ. ಮಕ್ಳಿಗೆ ಇದೇ ಕಲಿಸ್ಬೇಕಾಗಿತ್ತು. ಫೇಲಿಯರ್ ಅಂದ್ರೆ ಎಂಡ್ ಅಲ್ಲ, ಲೈಫ್ ಇನ್ನು ಮುಂದೆ ಇದೆ. ಅದು ಮಹಾಭಾರತದಲ್ಲಿ
ಹೇಳಿರೋದು 4ನೇ ಪಾಠ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಮೋಟಿವೇಟ್ ಮಾಡಿ. ಏನೋ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಏನಾದ್ರು ಜಾಸ್ತಿ ಮಾತಾಡ್ಬಿಟ್ಟಿದ್ರೆ ಪ್ಲೀಸ್ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಬೇಕು. ಥ್ಯಾಂಕ್ ಯು.